ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿನೋದ. ಇಲ್ಲಿ ನಾನು ಬಟ್ಟೆಗಳೆಲ್ಲ ತೊಗೊಂಬಂದು ಹಾಕೊಂಡು ಮಡ್ಚ್ಕೊಂಡು ಕುಂತಿದ್ದೀನಿ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ನನ್ನ ಮಗ ಮಧ್ಯಾಹ್ನ ಅಂದರೆ ಫಿಶ್ ಇತ್ತಲ್ವಾ, ಅದನ್ನು ತವಾ ಫ್ರೈ ಮಾಡ್ಕೊಟ್ಟಿದ್ದೀನಿ. ತಿನ್ಕೊಂಡು ಟಿವಿ ನೋಡ್ತಾ ಇದ್ದೇನೆ. ನಾನು ಅವನ ಜೊತೆ ಮಾತಾಡ್ಕೊಂಡು ಹಂಗೆ ಬಟ್ಟೆ ಮಡ್ಚ್ಕೊಂಡು ಕುಂತಿದ್ದೆ. ನನ್ನ ಹಸ್ಬೆಂಡ್ ಎಲ್ಲ ಡ್ಯೂಟಿಗೆ ಹೋದ್ರು. ಮಳೆ ಅಂತೂ ಸಿಕ್ಕಾಪಟ್ಟೆ ಬರಂಗಾಗಿದೆ. ಸಿಕ್ಕಾಪಟ್ಟೆ ಮೋಡ ಎಲ್ಲಿ ಬೀಳ್ತಾ ಇದೆ ಮಳೆ ಗೊತ್ತಿಲ್ಲ. ಈ ಕಡೆಗಂತೂ ಮಳೆ ಇಲ್ಲ. ಒಂದೊಂದು ಏನೇ ಬರುತ್ತೆ ಹಂಗೆ ನಿಂತೋಗುತ್ತೆ. ಈ ವಾಯ್ಸ್ ಓವರ್ ಕೊಡ್ಬೇಕಾದ್ರಂತೂ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಈ ರೋಡ್ ಸೈಡ್ ಇರೋದ್ರಿಂದ. ಇನ್ನು ಸಂಜೆಗೆ ಚಿಕನ್ ಬೇರೆ ಮಾಡಬೇಕು. ಬಿರಿಯಾನಿ ಮಾಡ್ತೀವೋ ಇಲ್ಲ ಫ್ರೈ ಮಾಡ್ತೀವೋ ಗೊತ್ತಿಲ್ಲ. ನನ್ನ ಮಗಳು ಮಾಡ್ತಾಳೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಮಾಡ್ತಾಳ ಇಲ್ವಾ ಗೊತ್ತಿಲ್ಲ. ಅವಳು ರೂಮಲ್ಲಿ ಓದ್ಕೊಂಡು ಬರ್ಕೊಂಡು ಕುಂತಿದ್ದಾಳೆ. ಭಾನುವಾರ ಟೈಮು ಒನ್ ಟೈಮ್ ನಂದು ಅಡುಗೆ ಆದರೆ ಒನ್ ಟೈಮ್ ಅವಳದು ಅಡುಗೆ ಇರುತ್ತೆ. ಯಾಕಂದರೆ 2 ಸಲ ನಾನ್ ವೆಜ್ ಮಾಡ್ತೀವಲ್ಲ, ಇವ್ರಿಗೆ ಸಪ್ರೇಟು ನಮಗೆ ಸಪ್ರೇಟು ಆ ರೀತಿ ಮಾಡ್ತೀವಿ. ಹಂಗಾಗಿ ಒನ್ ಟೈಮ್ ನಾನು ಮಾಡಿದ್ರೆ ಇನ್ನೊಂದು ಟೈಮ್ ಅವಳು ಮಾಡಿರ್ತಾಳೆ. ಇನ್ನು ಭಾನುವಾರ ಬಂತಂದ್ರೆ ಸಿಕ್ಕಾಪಟ್ಟೆ ಫ್ರೀ ಆಗಿರ್ತೀವಿ. ಅಂದ್ರೆ ಒಂದು ಕೆಲಸನೂ ಮಾಡಲ್ಲ ಅವತ್ತಿನ ದಿನ. ಆದ್ರೂ ನಾನು ಇಲ್ಲಿ ಬಟ್ಟೆ ಮಡ್ಚ್ಕೊಂಡು ಕುಂತಿದ್ದೀನಿ. ನಿನ್ನೆ ಬಟ್ಟೆ ಮಡ್ಚ್ಬೇಕಿತ್ತು, ಇನ್ನು ನಾಳೆ ಒಂದ್ಸಲ ಮಿಷಿನ್ಗೆ ಹಾಕ್ಬೇಕು. ಅದು ಬೇರೆ ಬಟ್ಟೆ ಇದೆ, ಹಂಗಾಗಿ ಇನ್ನು ಜಾಸ್ತಿ ಆಗುತ್ತೆ ಅನ್ಬಿಟ್ಟು ಇಲ್ಲಿ ಹೆಂಗೂ ಕುಂತಿದ್ನಲ್ಲ ಅನ್ಬಿಟ್ಟು ಬಟ್ಟೆ ಮಡಿಚ್ತಾ ಇದ್ದೀನಿ. ಒಂದೊಂದ್ಸಲ ಕೆಲಸ ಇದ್ರೂ ಮಾಡಲ್ಲ ಭಾನುವಾರ ಟೈಮ್. ಯಾಕಂದ್ರೆ ವಾರ ಪೂರ್ತಿ ಮಾಡಿ ಕೆಲಸ ಬೇಜಾರಾಗಿರುತ್ತೆ. ಇವತ್ತನ ರೆಸ್ಟ್ ತಗೊಳ್ಳೋಣ ಅನ್ಬಿಟ್ಟು ಆ ಕೆಲಸದ ಮೇಲೆ ಇಂಟ್ರೆಸ್ಟೇ ಇರಲ್ಲ ನನಗೆ. ಹಂಗೆ ಹಿಂಗೆ ಮಧ್ಯಾಹ್ನ 4 ಗಂಟೆಗೆ ಮಾಡಿದೆ ಟೈಮ್ ಪಾಸು. ಅದಾದ್ಮೇಲೆ ಈಚೆ ಬಂದು ಗಿಡಗಳನ್ನ ನೋಡಿದೆ. ಇದಾದ್ರೂ ಮಾಡೋಣ ಇರು ಅಂತ ಅನ್ನಿಸ್ತು ನನಗೆ. ಅದನ್ನ ಮಾಡ್ತಾ ಇದ್ದೀನಿ. ಆ ಮನೆಯಿಂದ ಖಾಲಿ ಮಾಡ್ಕೊಂಡು ಬಂದ್ಮೇಲೆ ಗಿಡಗಳು ಸವಾಸಕ್ಕೆ ಹೋಗಿರ್ಲಿಲ್ಲ. ಅದಕ್ಕೆ ಇವತ್ತೆಲ್ಲ ಸ್ವಲ್ಪ ರೆಡಿ ಮಾಡೋಣ ಅಂತ ಅನ್ಕೊಂಡು ಈ ಮನಿ ಪ್ಲಾಂಟ್ ಇತ್ತು. ಪಾಟ್ಗಳು ಬೇರೆ ಇಲ್ಲೇ ಇತ್ತು. ಒಂದು 3 ಪಾಟ್ ಇತ್ತು ಅವ್ರದೇನೆ, ಓನರ್ದಿದ್ದು 3 ಪಾಟು. ಒಂದು ಪಾಟು ನಮ್ದು, ಒಂದರಲ್ಲಿ ನಾನು ಹಾಕೊಳ್ತೀನಿ. ಅಂದ್ರೆ ತುಳಸಿ ಗಿಡದ ಹತ್ರ ಇಟ್ಕೊಳ್ತೀನಿ. ಅದಕ್ಕೆ ಹಾಕ್ಬಿಟ್ಟು ಮನಿ ಪ್ಲಾಂಟ್ ನಾನು ಡೈಲಿ ಪೂಜೆ ಮಾಡ್ತೀನಿ. ತುಳಸಿ ಗಿಡಕ್ಕೆ ಮಾಡ್ಬೇಕಾದ್ರೆ ಅದಕ್ಕೂ ಪೂಜೆ ಮಾಡ್ತಾ ಇರ್ತೀನಿ. ಹಂಗಾಗಿ ಅದನ್ನ ತುಳಸಿ ಗಿಡದ ಹತ್ರನೇ ಇಟ್ಕೊಂಡಿರ್ತೀನಿ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಒಳಗಡೆ ಬರೋಷ್ಟರಲ್ಲಿ ಅದಕ್ಕಿಂತ ಮುಂಚೆ ನಾನು 1 ಅವರ್ ವಾಕ್ ಮಾಡಿದೆ ಆಚೆ. ಯಾವತ್ತೂ ಹೋಗದೆ ಇರೋಳು ಮಾಡದೆ ಇರೋಳು ವಾಕು. ಅವತ್ತು ಒಂದು 1 ಅವರ್ ಮಾಡಿದೆ ಆಚೆ. ಮನೆ ಎದುರುಗಡೆ ಮನೆಯವ್ರು ಬೇರೆ ಅವರು ಮನೆ ಕಟ್ತಾ ಇದ್ರಲ್ವಾ, ಅವರೆಲ್ಲ ಹೊರಟ್ಬಿಟ್ಟಿದ್ರು. ಯಾಕಂದ್ರೆ ಅವರು ಬೇರೆ ಊರಿಂದ ಬಂದು ಕೆಲಸ ಮಾಡ್ತಾ ಇದ್ರಂತೆ. ಅವ್ರದ್ದು ಕೆಲಸ ಮುಗೀತು ಅಂತ ಅನ್ಕೊಂಡು ಅವರೆಲ್ಲ ಹೋಗ್ಬಿಟ್ರು. ನಾನು ಅನ್ಕೊಂಡೆ ಇವ್ರು ಹೋಗ್ತಾರೇನೋ ಇವತ್ತು ಅಂತ ಅನ್ಕೊಂಡೆ. ಬೆಳಗ್ಗೆನೆ ಬೆಡ್ಶೀಟ್ ಎಲ್ಲ ಒಗ್ದಾಕ್ತಾ ಇದ್ರು. ಮೋಸ್ಟ್ಲಿ ಊರಿಗೆ ಹೊರಟಿರ್ಬೇಕು ಅಂತ ಅನ್ಕೊಂಡು ನಾನು ಆ ಹುಡುಗಿನ ಬೇರೆ ಕೇಳಿದೆ, ಸ್ಕೂಲ್ಗೆ ಇಲ್ಲೇ ಅಡ್ಮಿಷನ್ ಆಗ್ತೀಯಾ ಇಲ್ಲ ಊರಿಗೆ ಹೋಗ್ತೀಯಾ ಅಂತ ಅನ್ಬಿಟ್ಟು. ಇಲ್ಲ ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರು. ಮೋಸ್ಟ್ಲಿ ಊರಿಗೆ ಹೋಗ್ತಾವ್ರೇನೋ ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗಿದ್ದೆ. ಆಮೇಲೆ ಸಂಜೆ ಮೇಲೇನೋ ಹೋಗಿದ್ರು ಅವರು. 5 ಗಂಟೆಗೆ ಇದ್ರು. ಆಮೇಲೆ ನೋಡಿದ್ರೆ ಹೊರಟೋಗಿದ್ರು. ಅದು ಬೇಜಾರಾಯ್ತು. ಡೈಲಿ ಎದ್ದು ನೋಡ್ತಾ ಇದ್ದೆ ಅವ್ರ ಬಟ್ಟೆ ಒಗೆಯೋದು ಮತ್ತೆ ಅವ್ರ ಕೆಲಸ ಮಾಡೋದೆಲ್ಲ ನೋಡ್ತಾ ಇದ್ನಲ್ವಾ. ಆಪೋಸಿಟ್ ಡೈಲಿ ಮಾತಾಡಿಸ್ತಾ ಇದ್ದೆ ಹುಡುಗಿನ. ಅದೇ ಬೇರೆ ಸ್ವಲ್ಪ ಬೇಜಾರಾಯ್ತು. ನೋಡಿ ಬಂದ್ 2 ತಿಂಗಳೇ ಆಗಿರೋದು ಈ ಮನೆಗೆ ಬಂದು. ಸ್ವಲ್ಪ ದಿನ ಇದ್ದು ಹೋಗಿದ್ದಕ್ಕೆ ಎಷ್ಟು ಬೇಜಾರಾಗುತ್ತೆ ನಮ್ಗೆ. ಹಂಗೆ ಯಾರಾದ್ರೂ ಇದ್ದು ಹೋಗ್ಬಿಟ್ರೆ, ಅಂದ್ರೆ ಅವ್ರಿಗೂ ನಮಗೂ ಏನು ಕನೆಕ್ಷನ್ ಇಲ್ಲ ಅಂತಂದ್ರೂ ಇದ್ದು ಹೋಗ್ಬಿಟ್ರೆ ಡೈಲಿ ನೋಡ್ತಾ ಇದ್ರು ಅಷ್ಟು ಕನೆಕ್ಟ್ ಆಗ್ಬಿಟ್ಟಿರ್ತೀವಿ. ಹಂಗಾಗಿ ಅವ್ರು ಹೋಗಿದ್ದಕ್ಕೆ ಸ್ವಲ್ಪ ಬೇಜಾರಾಯ್ತು. ಆಮೇಲೆ ಪಾಟ್ಗಳೆಲ್ಲ ರೆಡಿ ಮಾಡ್ಕೊಂಡು ಸಂಜೆ 6 ಗಂಟೆ 7 ಗಂಟೆ ಆಗಿ ಹೋಯ್ತು. ಆಮೇಲೆ ಒಳಗೆ ಬಂದು ಚಿಕನ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಕಾವ್ಯ ಇದು ಬರಲಿಲ್ಲ ಚಿಕನ್ ಮಾಡೋಕ್ಕೆ. ಯಾಕಂದರೆ ನೆನೆ ವ್ಲಾಗಲ್ಲೇ ಹೇಳಿದ್ದೀನಿ, ಅವಳೊಂದು ಸ್ವಲ್ಪ ಕೋಪ ಮಾಡ್ಕೊಂಡವಳೆ ನನ್ನ ಮೇಲೆ ಕೇಳಿದ್ದಕ್ಕೆ ಅಂತ ಅಂದ್ಬಿಟ್ಟು. ಅದಕ್ಕೆ ಅವಳು ಇದು ಬರಲೇ ಇಲ್ಲ. ಇವಾಗ ನಾನೇ ಮಾಡ್ತಾ ಇದ್ದೀನಿ. ಚಿಕನ್ ಫ್ರೈ ಮಾಡ್ಬಿಟ್ಟು ಬೇಗ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಫಿಶ್ ಸಾಂಬಾರು ಬರೀ ಹುಳಿ ಮಾಡ್ಬಿಟ್ಟಿದ್ರಲ್ಲ ನಮ್ಮ ಮನೆಯವ್ರು, ತಿನ್ನಕ್ಕಾಗಿಲ್ಲ. ಹಂಗಾಗಿ ಸಂಜೆ ಬೇಗ ಅಡುಗೆ ಮಾಡ್ತಾಳೇನೋ ಅಂತ ಕಾಯ್ಕೊಂಡು ಆ ಪಾಟ್ ರೆಡಿ ಮಾಡ್ಕೊಂಡು ಆ ಕಡೆಗೆ ಹೊರಟೋಗೈತೆ. ನನಗೆ ಇಂಟ್ರೆಸ್ಟ್ ಇಲ್ಲ, ಗಮನ ಇಲ್ಲ, ಆ ಕಡೆಗೆ ಹೊರಟೋಗಿತ್ತು. ಹಂಗಾಗಿ ಹೊಟ್ಟೆ ಹಸಿವು ಮೇಲೆ ಗಮನನೇ ಇಲ್ಲ. ಒಳಗೆ ಬಂದಲ್ಲ ಹೊಟ್ಟೆ ಹಸಿವು ಆಗ್ತಿತ್ತು. ಇನ್ನೂ ಮಾಡಿಲ್ಲ ಅಂದ್ಬಿಟ್ಟು ಅವಾಗ ಸ್ವಲ್ಪ ಬೇಜಾರಾಯಿತು. ಆಮೇಲೆ ನಾನೇ ಮಾಡೋಣ ಅಂದ್ಬಿಟ್ಟು ನಾನೇ ಮಾಡ್ತಾ ಇದ್ದೀನಿ. ಅಡುಗೆ ಮನೇಲಿ ಬೇರೆ ಬೆಳಕು ಸಾಲದು. ಹಂಗಾಗಿ ಕ್ಲಾರಿಟಿನೇ ಇಲ್ಲ. ವಿಡಿಯೋ ಬೇಜಾರಾಗುತ್ತೆ ಒಂದೊಂದ್ಸಲ ವಿಡಿಯೋ ಮಾಡೋದಕ್ಕೆ. ಸುಮ್ಮನೆ ವೇಸ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ಒಂದೊಂದ್ಸಲ. ನೋಡಿ ಒಂಚೂರು ಕ್ಲಾರಿಟಿನೇ ಇಲ್ಲ. ಆ ಥರ ಆಗ್ತಾ ಇದೆ. ಬ್ಲರ್ ಆಗುತ್ತೆ ಒಂದೊಂದ್ಸಲ, ಬೆಳಕು ಬರುತ್ತೆ ಹೋಗುತ್ತೆ, ಈ ಥರ ಆಗ್ತಾ ಇದೆ. ಏನು ಮಾಡಬೇಕು ಗೊತ್ತಿಲ್ಲ. ನಾನು ಬೆಳಗಿಂದ ಯೋಚನೆ ಮಾಡ್ತಾ ಇದ್ದೀನಿ, ವಿಡಿಯೋ ಕರೆಕ್ಟಾಗಿ ಬಂದಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ದಿನ ನೋಡ್ಬಿಟ್ಟು ಒಂದು LED ಬಲ್ಬ್ ತಂದು ಹಾಕೋಣ ಅಂತ ಅನ್ಕೊಂಡು ನೋಡ್ತಾ ಇದ್ದೀನಿ. ಅವಾಗಾದ್ರೂ ಕ್ಲಾರಿಟಿ ಬರುತ್ತೇನೋ ನೋಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನು ನೋಡಬೇಕು. ಇಲ್ಲಾಂದರೆ ಇದೇ ಬೆಳಕಲ್ಲೇ ನಾನು ವಿಡಿಯೋ ಮಾಡ್ತೀನಿ. ಅಂದರೆ ಕ್ಲಾರಿಟಿ ಬರ್ತಾ ಇಲ್ಲ. ನನಗೆ ಇಷ್ಟ ಆಗ್ತಾ ಇಲ್ಲ ವಿಡಿಯೋ ನೋಡ್ತಾ ಇರೋದು. ಗೊತ್ತಿಲ್ಲ, ಸುಮ್ಮನೆ ಮಾಡ್ತಾ ಇದ್ದೀನಿ ಅಂತ ಒಂದೊಂದ್ಸಲ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ತರೋವರೆಗೂ ಮಾಡಲೇಬೇಕು. ಟೈಮ್ ಪಾಸ್ ಮಾಡೋದು ಬೇಡ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ನನಗೆ ಆ ಮನೇಲಿ ಇದ್ದಾಗ ವಿಡಿಯೋ ಮಾಡಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ, ಇಂಟ್ರೆಸ್ಟು ಇರಲಿಲ್ಲ. ಅದೇನೋ ಗೊತ್ತಿಲ್ಲ, ಈ ಮನೆಗೆ ಬಂದಮೇಲೆ ಆಟೋಮೆಟಿಕ್ ಆಗಿ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ. ಇವತ್ತು ಬೇಡ ಬ್ರೇಕ್ ತಗೋಣ ಅನ್ನೋದ್ರೂ ಕೂಡ ಇಲ್ಲ, ವಿಡಿಯೋ ಮಾಡಬೇಕು ಇವತ್ತು, ಟೈಮ್ ಪಾಸ್ ಮಾಡಬಾರ್ದು ಅಂತ ಅನಿಸ್ತಾ ಇರುತ್ತೆ. ಕೆಲವೊಂದು ಟೈಮಲ್ಲಿ ನಾನು ಯೋಚನೆ ಮಾಡ್ತೀನಿ,
ನಮ್ಮ ಬಾಡಿನೇ ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ, ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂತಂದ್ರೆ ಕೆಲ್ಸದ ಕಡೆಗೆ ಹೆಂಗ್ ಕೆಲಸ ಮಾಡಕ್ಕಾಗುತ್ತೆ. ಮೇಯ್ನು ಆರೋಗ್ಯ ಚೆನ್ನಾಗಿ ಕೊಡ್ಬೇಕು ದೇವ್ರು. ಆ ಮನೇಲಿದ್ದಾಗ ಬರೀ ಹುಷಾರ್ ತಪ್ತಾ ಇದೆ, ಮತ್ತೆ ಬರೀ ಮಲ್ಗಿರ್ತಾ ಇದೆ. ಸುಮ್ನೆ ಟೈಮ್ ಪಾಸ್ ಮಾಡಿದೀನಿ 3 ವರ್ಷ, ಏನಂದ್ರೆ ಏನು ಮಾಡಿಲ್ಲ. ಒಟ್ನಲ್ಲಿ ಈ ಮನೆಗೆ ಬಂದ್ಮೇಲಂತೂ ನನಗೆ ಒಂದಿನಕ್ಕೂ ವಿಡಿಯೋ ನಿಲ್ಸೋದೇ ಬೇಡ ಅಂತ ಅನ್ಸುತ್ತೆ. ಅದೆಲ್ಲಿವರೆಗೂ ಮಾಡ್ತೀನೋ ಗೊತ್ತಿಲ್ಲ, ಆದ್ರೂ ಬ್ರೇಕು ಮಧ್ಯದಲ್ಲಿ ಬೇಕಾಗುತ್ತೆ. ಯಾಕಂದ್ರೆ ಡೈಲಿ ಕೆಲಸ ಅದೇ ವ್ಲಾಗು ಅದೇ ವಿಡಿಯೋ ಮಾಡ್ಕೊಂಡ್ ಸಿಕ್ಕಾಪಟ್ಟೆ ಬೇಜಾರಾದಾಗ ಒಂದೊಂದ್ಸಲ ಬೇಡ ಅಂತ ಅನ್ಸುತ್ತೆ. ಆದ್ರೂ ನಿಲ್ಲಿಸಬಾರ್ದು, ಏನಾದ್ರೂ ಒಂದು ಕಂಟೆಂಟ್ ಕೊಡ್ಲೇಬೇಕು. ಬೇರೆ ಇದ್ರ ಬಗ್ಗೆ ಏನಾದ್ರೂ ನಾನು ಮಾತಾಡ್ಲೇಬೇಕು, ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ಏನಾದ್ರೂ ಮಾತಾಡ್ಲೇಬೇಕು, ಅದಕ್ಕಾದ್ರೂ ವ್ಲಾಗ್ ಮಾಡೋಣ ಅಂತ ಒಂದೊಂದ್ಸಲ ಅಂತ ಅನ್ಸುತ್ತೆ. ಅದೇನೋ ಗೊತ್ತಿಲ್ಲ, ಈ ಮನೆಗ್ ಬಂದ್ಮೇಲಂತೂ ಒಂದೊಂದು ಕೆಲ್ಸನೂ ಇಂಪಾರ್ಟೆಂಟ್ ಆಗಿದೆ ನನಗೆ. ಅಂದ್ರೆ ಸಂಜೆವರೆಗೂ ಕೆಲಸ ಮಾಡಿದ್ರು ನನಗೇನು ಆಯಾಸ ಅಂತಾನೆ ಅನ್ಸಲ್ಲ, ಇನ್ನು ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ. ಆದ್ರೂ ಒಂದೊಂದ್ಸಲ ಏನ್ ಮಾಡ್ತಿರ್ತೀಯ, ಬರೀ ಮೊಬೈಲ್ ಹಿಡ್ಕೊಂಡ್ ಕುಂತಿರ್ತೀಯ ಅಂತ ಅಂತಾರೆ ನಮ್ಮ ಮನೆಯವರು ಇದ್ದಾಗ. ಯಾಕಂದ್ರೆ ಕೆಲಸ ಮಾಡೋದಲ್ಲ, ಹಂಗಾಗಿ ನಮ್ಮ ಮನೆ ಬರೋಷ್ಟ್ರಲ್ಲಿ ಕೆಲಸ ಆಗಿರುತ್ತೆ. ನಮ್ಮ ಮನೆಯವ್ರು ಹೋಗೋಷ್ಟ್ರಲ್ಲಿ ಒಂದಿನ ನೋಡ್ತಾರ ಅಷ್ಟೇನೆ ಮಾಡೋದು. ಇನ್ನೊಂದ್ ದಿನ ಅವ್ರು ಇರಲ್ಲ, ಬಂದಾಗ ನಾನು ಮೊಬೈಲ್ ವಿಡಿಯೋ ಎಡಿಟ್ ಮಾಡೋಣ ಅಂತ ಅನ್ಬಿಟ್ಟು ಮೊಬೈಲ್ ಎತ್ಕೊಂಡ್ ಕೂತಿರ್ತೀನಿ. ಅದಕ್ಕೆ ಒಂದೊಂದ್ಸಲ ಹಂಗ ಅಂತ ಇರ್ತಾರೆ, ಬರೀ ಮೊಬೈಲ್ ನೋಡ್ತೀಯ ನೀನ್, ಯಾವಾಗ್ಲೂ ತಲೆನೋವು ಬರುತ್ತೆ, ಜಾಸ್ತಿ ನೋಡ್ಬೇಡ ಅಂತ ಬೈತಾ ಇರ್ತಾರೆ. ಮನುಷ್ಯ ಅಂತ ಹುಟ್ಟಿದ್ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡ್ಲೇಬೇಕಂತೆ. ಹಾಗೇನೆ ನಾನು ಕೂಡ ಏನಾದ್ರೂ ಒಂದು ಸಾಧನೆ ಮಾಡೋಣ ಅಂತ ಹೋಗ್ತೀನಿ. ಆದ್ರೆ ನನ್ ಬಾಡಿ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಈಗ ಪರವಾಗಿಲ್ಲ, ಆ ಮನೆಗೂ ಈ ಮನೆಗೂ ಕಂಪೇರ್ ಮಾಡಿ ನೋಡಿದ್ರೆ ಈ ಮನೇಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತೆ. ಅದೇನೋ ಗೊತ್ತಿಲ್ಲ, ಹಿರಿಯರು ಹೇಳಿರೋದೆಲ್ಲ ಒಂದೊಂದ್ಸಲ ನಿಜ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಕೆಲವೊಂದು ಬಾಗಿಲುಗಳು ಕೆಲವೊಬ್ಬೊಬ್ಬರಿಗೆ ಆಗ್ ಬರಲ್ವಂತೆ, ಹಂಗಾಗಿ ಅದು ನಂದಿ ಬಾಗಿಲು ಇದ್ದಿದ್ದು ನಾವು, ಇದು ಸೂರ್ಯನ ಬಾಗಿಲು ಇರೋದಲ್ವಾ, ಸ್ವಲ್ಪ ಪರವಾಗಿಲ್ಲ, ಆರೋಗ್ಯ ಚೇತರಿಸ್ತಾ ಇದೆ ಅಂತ ಅನ್ನೋಷ್ಟರಲ್ಲಿ ನಾನು ನನ್ನ ಕೆಲಸನ ಇನ್ನ ಶುರು ಮಾಡ್ಕೊಳ್ತೀನಿ. 1 ನಿಮಿಷನೂ ಟೈಮೇ ವೇಸ್ಟ್ ಮಾಡಲ್ಲ. ಆದ್ರೂನು ನನಗೆ ಬಾಡಿ ಸಪೋರ್ಟ್ ಮಾಡ್ಬೇಕು. ಮೇಯ್ನು ಮನುಷ್ಯನಿಗೆ ಆರೋಗ್ಯನೇ ಚೆನ್ನಾಗಿಲ್ಲ, ಬಾಡಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಯಾವ ಗುರಿನೂ ಸಾಧನೆ ಮಾಡಕ್ಕಾಗಲ್ಲ. ನಾವು ಯಾವಾಗ್ಲೂ ಹುಷಾರಿಲ್ಲ ಅಂತಂದ್ರೆ ಕೆಲವರು ಕೇಳೋ ಜನಗಳೇ ಆಗ್ಲಿ, ನೋಡೋ ಜನಗಳೇ ಆಗ್ಲಿ ಎಷ್ಟು ಸದರ ಮಾಡ್ಕೊಳ್ತಾರಲ್ವಾ, ಇವಳಿಗೆ ಏನ್ ದೊಡ್ಡ ರೋಗ ಬಂದಿದೆಯೋ, ಯಾವಾಗ್ಲೂ ಹುಷಾರಿರಲ್ಲ ಅಂತ ಬೈಕೊಳ್ತಾರೆ. ಕೆಲವರು ಮನ್ಸಲ್ಲಿ ಏನ್ ತಿಳ್ಕೊಳ್ತಾರೋ ಗೊತ್ತಿಲ್ಲ, ಒಟ್ನಲ್ಲಿ ಸಿಕ್ಕಾಪಟ್ಟೆ ಮನ್ಸಲ್ಲಿ ಅನ್ಕೊಳ್ತಾರೆ. ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ, ಜನಗಳ ಬಾಯಿ ಅಂತೂ ಮುಚ್ಸಕ್ಕೆ ಆಗಲ್ಲ, ಹಂಗಾಗಿ ಏನು ಹೇಳ್ಕೊಳ್ಳೋದಕ್ಕೂ ಆಗಲ್ಲ. ಈಗ ಪಾಪ ಅವ್ರಿಗೆ ಆಗೋದು ಅವ್ರಿಗೆ ಗೊತ್ತಿರುತ್ತೆ, ನನಗೆ ಅಂತಲ್ಲ, ಯಾರಿಗೆ ಹುಷಾರಿಲ್ಲ ಅಂದ್ರೂ ಅವ್ರಿಗೆ ಆಗೋದು ಅವ್ರಿಗೆ ಗೊತ್ತಿರುತ್ತೆ. ನಾವು ಸುಮ್ನೆ ಆತರ ಹೇಳ್ಬಾರ್ದು. ಅವ್ರ ಬಾಡಿ ಒಳಗಡೆ ಏನಾಗುತ್ತೋ, ಈಗ ಅವ್ರ ಬಾಡಿನೇ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅವ್ರು ಹೇಳ್ಕೊಳಕ್ ಆಗುತ್ತಾ? ಆತರ ಎಲ್ಲ ಹೇಳ್ಕೊಡಲ್ಲ. ಅವ್ರು ಎಲ್ಲ ಅವ್ರವ್ರ ವಿಧಿ ಬರಹ ಹಣೆ ಬರಹ ಅಂತಾರಲ್ಲ, ಹಂಗೆ ನಮ್ಗಾದ್ರೂ ಇಷ್ಟ ಆದ್ರೂ ಆರೋಗ್ಯ ಕೊಟ್ಟಿದ್ದಾನೆ, ಕೆಲವ್ರಿಗೆ ಅದು ಕೊಟ್ಟಿಲ್ಲ ಆರೋಗ್ಯ. ಅವ್ರು ನೋಡಿದ್ರೇನೆ ಬೇಜಾರಾಗುತ್ತೆ, ಅಳ್ತಾ ಇರ್ತಾರೆ, ಕೊರಗ್ತಾ ಇರ್ತಾರೆ, ಅಳ್ತಾ ಇರ್ತಾರೆ, ಆಗ್ತಿಲ್ಲ ನನ್ ಕೈಲಿ ತಡ್ಕೊಳಕ್ಕೆ, ನೋವು ಅಂತಾರೆ. ಇಂಥದ್ನೆಲ್ಲ ನೋಡಿದಾಗ ಇದ್ದಿದ್ದು ಯಾಕಪ್ಪ ಇಟ್ಟಿದ್ದಾನೆ ಇಂಥವ್ರನ್ನೆಲ್ಲ ದೇವ್ರು ಅಂತ ಅನ್ಸ್ಬಿಡುತ್ತೆ. ಅವ್ರ ಮುಂದೆ ಎಲ್ಲ ನಮ್ದು ಯಾವ ಲೆಕ್ಕ ಅನ್ಸುತ್ತೆ ಒಂದೊಂದ್ಸಲ. ಅಂದ್ರೆ ಅಂಥವ್ರನ್ನೆಲ್ಲ ನೋಡಿದಾಗ ನಮ್ಮ ಜೀವನನೇ ಪರವಾಗಿಲ್ಲ, ನಮ್ಮ ಆರೋಗ್ಯನೇ ಪರವಾಗಿಲ್ಲ ಅಂತ ಅನ್ಕೊಂಡು ಸಮಾಧಾನ ಮಾಡ್ಕೋಬೇಕಷ್ಟೇನೆ. ನಾವು ನಮ್ಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಕೊರಗೋ ಬದಲು ಅಂಥವ್ರನ್ನ ನೋಡಿ ಸಮಾಧಾನ ಪಡ್ಕೊಂಡು ಜೀವನನ ಮುಂದಕ್ಕೆ ಸಾಗಿಸ್ತಾ ಇರಬೇಕು. ನಮ್ಗಳಿಗೆ ಸಣ್ಣ ಪುಟ್ಟ ಅಂದ್ರೆ ನೋವುಗಳಿಗೆನೆ ಈ ತರ ನಮ್ಗೆ ಬೇಜಾರಾಗುತ್ತೆ. ಇನ್ನು ದೊಡ್ಡ ನೋವು ಅನುಭವಿಸೋರು ಪಾಪ ಈ ಥೈರಾಯ್ಡ್, ಕ್ಯಾನ್ಸರ್, ಇನ್ನೊಂದು ಮತ್ತೊಂದು ಸುಮಾರು ಕಾಯಿಲೆಗಳಿಂದ ನಳ್ತಾ ಇರ್ತಾರೆ. ಪಾಪ ಅಂಥವ್ರನ್ನೆಲ್ಲ ನೋಡಿದ್ರೆ ಏನ್ ಅನ್ಕೊಳ್ಬೇಕು ಪಾಪ. ಅವರೆಲ್ಲ ಅದ್ ಹೆಂಗೆ ಅನುಭವಿಸ್ತಾರೆ, ಹೆಂಗ್ ನೆಳ್ತಾ ಇರ್ತಾರೆ ಅಂತ ಅನ್ನೋದು ಅದು ಊಹಿಸ್ಕೊಳಕ್ಕೂ ಆಗಲ್ಲ. ನಿಜವಾಗ್ಲೂ ಬೇಜಾರಾಗುತ್ತೆ ಅಂಥವ್ರನ್ನೆಲ್ಲ ನೋಡಿದಾಗ. ಪರವಾಗಿಲ್ಲಪ್ಪ, ಇರೋದ್ರಲ್ಲಿ ಚೆನ್ನಾಗಿಟ್ಟಿದ್ದಾನೆ, ನಮ್ಮ ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾನೆ ನಮ್ಗೆ ಅಂತ ಅನ್ನಿಸ್ಬಿಡುತ್ತೆ ಅಂಥವ್ರನ್ನೆಲ್ಲ ನೋಡಿದಾಗ. ಪಾಪ ಈಗ್ಲೂ ನಮ್ ಕಣ್ ಮುಂದೆ ಕ್ಯಾನ್ಸರ್ ಬಂದು ಸತ್ತೋಗ್ತಾ ಇರೋರು ಎಷ್ಟೊಂದ್ ಜನ ಇದ್ದಾರೆ. ಪಾಪ ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅಂತಾರೆ. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಆ ಕ್ಯಾನ್ಸರ್ ಅಂತ ಕೇಳಿದ್ರೇನೆ, ಪದ ಕೇಳಿದ್ರೇನೆ ಭಯ ಆಗುತ್ತೆ ನಮ್ಗೆ. ಆದ್ರೂನು ಒಂದೊಂದ್ಸಲ ಅಂಥವ್ರನ್ನೆಲ್ಲ ನೋಡಿದಾಗ ನಮ್ ಜೀವನನೇ ಪರವಾಗಿಲ್ಲ, ನಮ್ಮ ಆರೋಗ್ಯನೇ ಪರವಾಗಿಲ್ಲ ಅಂತ ಅನ್ಸುತ್ತೆ. ನನಗಂತೂ ಈ ತರದ ವಿಚಾರಗಳನ್ನ ಕೇಳಿದ್ರೇನೆ ತುಂಬಾನೇ ಭಯ ಆಗುತ್ತೆ. ಒಂದು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ಮನ್ಸಲ್ಲೇ ಕೊರಗ್ತಾ ಇರ್ತೀನಿ ಇಟ್ಕೊಂಡು. ನಿನ್ನೆ ಒಂದು ನ್ಯೂಸ್ ನೋಡಿದೆ ಯೂಟ್ಯೂಬ್ ಅಲ್ಲಿ, ಒಂದು 3 ಜನ ಸಮುದ್ರದಲ್ಲಿ ಈಜಾಡಕ್ ಹೋಗಿದ್ರಂತೆ. ಪಾಪ ಬೀಚ್ ಕಡೆಗೆ ಹೋಗ್ಬಿಟ್ಟು ಸಮುದ್ರ ಅಲೆ ಎಳ್ಕೊಂಡ್ಬಿಟ್ಟು ಹೋಗಿದೆ. ಅದ್ರಲ್ಲೂ ನಮ್ಮೂರ್ ಪಕ್ಕದವ್ರೆ ಅಂತೆ. ಅವರು ನೆನ್ನೆ ಬಾಡಿ ತಂದೇನೋ ಮಣ್ಣು ಮಾಡಿದ್ರಂತೆ. ಸಿಕ್ಕಾಪಟ್ಟೆ ಬೇಜಾರಾಯ್ತು ಅದನ್ನ ಕೇಳಿದ್ರೆ. ಪಾಪ ಅವ್ರ ಅಪ್ಪ ಅಮ್ಮ ಅಂತೂ ಎಷ್ಟು ನಳ್ತಾ ಇರ್ತಾರೋ. ಈ ತರದೆಲ್ಲ ಕೇಳಿದಾಗ ಮನ್ಸಲ್ಲೇ ನೋವು ತಿಂತೀನಿ ನಾನು, ಯಾರತ್ರ ಹೇಳ್ಕೊಳಕ್ಕಾಗಲ್ಲ. ಸಿಕ್ಕಾಪಟ್ಟೆ ನೋವಾಗುತ್ತೆ. ಅಂದ್ರೆ ನನ್ಗೂ ಮಕ್ಳಿದಾರಲ್ವಾ, ಅವ್ರ ತಂದೆ ತಾಯಿ ಪೇರೆಂಟ್ಸ್ ಎಷ್ಟು ನೋವು ತಿಂತಾ ಇರ್ತಾರೆ, ಎಷ್ಟು ಕೊರಗ್ತಾ ಇರ್ತಾರೆ. ಅವ್ರನ್ನ ಅಷ್ಟುದ್ದ ಸಾಕಿ ಬೆಳೆಸಿ ವಿದ್ಯಾಭ್ಯಾಸ ಕೊಡಿಸಿ ಅವ್ರಿಗೋಸ್ಕರ
ಏನೆಲ್ಲ ಮುಡುಪಾಗಿಟ್ಟಿರ್ತಾರೆ ಅದನ್ನೆಲ್ಲ ನೆನೆಸ್ಕೊಂಬಿಟ್ರೆ ಸಿಕ್ಕಾಪಟ್ಟೆ ಭಯನೂ ಆಗುತ್ತೆ, ಬೇಜಾರು ಆಗುತ್ತೆ ನನಗೆ. ನನ್ನ ದೇವ್ರ ಹತ್ರ ಬೇಡ್ಕೊಳ್ಳೋದು ಅಷ್ಟೇನೆ. ನಿಜವಾಗ್ಲೂ ಹೇಳ್ತೀನಿ, ಯಾವ ಮಕ್ಳಿಗೂ ಈ ಥರ ಪರಿಸ್ಥಿತಿ ಬರಬಾರ್ದು. ಆಮೇಲೆ ಯಾವ ತಂದೆ ತಾಯಿಗೂ ಕೂಡ ಈ ಥರ ಪರಿಸ್ಥಿತಿ ಬರಬಾರ್ದು ಅಂತ ಬೇಡ್ಕೊಳ್ತೀನಿ. ಅವ್ರು ಎಂಥವರೇ ಆಗಿರ್ಬೋದು, ಶತ್ರುಗಳಾಗಲಿ, ಇನ್ನೊಬ್ಬರಾಗಲಿ, ಮತ್ತೊಬ್ಬರಾಗಲಿ, ಎಂಥವರೇ ಆಗಿರಲಿ, ಈ ಥರ ಪರಿಸ್ಥಿತಿ ಮಾತ್ರ ಯಾರಿಗೂ ಬರಬಾರ್ದು ಅಂತಾರೆ. ಅವ್ರು ನಿಜವಾಗ್ಲೂ ಅವ್ರ ಅಪ್ಪ ಅಮ್ಮ ಅದೆಷ್ಟು ಕಷ್ಟಪಡ್ತಾ ಇರ್ತಾರೋ, ಅದೆಷ್ಟು ಕೊರಗ್ತಾ ಇರ್ತಾರೋ, ಅದೆಷ್ಟು ಅಳ್ತಾ ಇರ್ತಾರೋ, ಅದು ಹೆಂಗೆ ಸಹಿಸ್ಕೊಳ್ತಾರೋ, ಅದು ಏಳೇಳು ಜನ್ಮಕ್ಕೂ ಅವರು ಬರೀ ನಳ್ಳಿ ಕೊರಗಿ ಪ್ರಾಣ ಬಿಡಬೇಕೇ ಹೊರತು ಪಾಪ ಅವ್ರ ಸಮಾಧಾನದಿಂದ ಅವರು ಸ್ವರ್ಗಕ್ಕೆ ಸೇರೋಕ್ಕಾಗಲ್ಲ. ಕಣ್ಮುಂದೆನೇ ಮಕ್ಳು ಈ ಥರ ಆದಾಗ ಯಾವ ತಂದೆ ತಾಯಿ ತಾನೇ ಸಹಿಸ್ತಾರಲ್ವ. ಹಾಗಾಗಿ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಾನು ನನ್ನ ಮಕ್ಳಿಗೆ ಅದೇ ಹೇಳ್ತಾ ಇರ್ತೀನಿ, ದಯವಿಟ್ಟು ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ. ಆಚೆಗೆ ಹೋಗ್ಬೇಕಾದ್ರೆ ಟೈಮುಗಳಿಗೆ ಯಾವ ಥರ ಇರುತ್ತೋ ಹೆಂಗಿರುತ್ತೋ ಹೇಳೋಕ್ಕಾಗಲ್ಲ. ನೀವು ದೇವ್ರ ಆಶೀರ್ವಾದ ತಗೊಳ್ದಿದ್ರು ಪರವಾಗಿಲ್ಲ, ತಂದೆ ತಾಯಿ ಆಶೀರ್ವಾದ ಮಾತ್ರ ಕಂಪಲ್ಸರಿ ಇರಲಿ. ಅದೇ ನಿಮ್ಮನ್ನ ತಲೆ ಕಾಯೋದು, ಓದ್ ದಾರಿಗಳಲ್ಲಿ ಕಾಯೋದು ಅದೇನೆ ನಿಮ್ಮನ್ನ. ಅವರು ಇಲ್ಲಿ ದೇವ್ರ ಹತ್ರ ಪೂಜೆ ಮಾಡಿ ಬೇಡ್ಕೊಳ್ತಾ ಇರ್ತಾರೆ. ಸಂಜೆ ನನ್ನ ಮಕ್ಕಳು ಕ್ಷೇಮವಾಗಿ ಮನೆಗೆ ಬರ್ಲಪ್ಪ ಅಂತ ಅಂದ್ಬಿಟ್ಟು ಇಲ್ಲಿ ಪೂಜೆ ಮಾಡಿ ಅವರು ಬೇಡ್ತಾ ಇರ್ತಾರೆ, ಆರಾಮಾಗಿ ಮನೆಗೆ ಬರಲಿ. ಆಮೇಲೆ ಒಂದು ಸೆಕೆಂಡು ಲೇಟ್ ಆದ್ರೂ ಬರಲಿಲ್ಲ ಇನ್ನು ನನ್ನ ಮಕ್ಕಳು ಬರಲಿಲ್ಲ, ಇನ್ನು ನನ್ನ ಮಕ್ಕಳು ಬರಲಿಲ್ಲ ಅಂತ ಕಾಯ್ತಾ ಇರ್ತಾರೆ ಪೇರೆಂಟ್ಸು. ಹಂಗಾಗಿ ಪೇರೆಂಟ್ಸ್ ಬಿಟ್ಟರೆ ಇನ್ಯಾರು ಕೇರ್ ತಗೊಳ್ಳಲ್ಲ, ಪೇರೆಂಟ್ಸೇ ಎಲ್ಲಾನು. ಅದಕ್ಕೆ ಹೇಳ್ತೀನಿ, ನನ್ನ ಮಕ್ಕಳಿಗೆ ನಾನು ಸಾವಿರ ಸಲ ಅದನ್ನೇ ಹೇಳ್ಕೊಡ್ತಾ ಇರ್ತೀನಿ, ಬೇಡ ಹಂಗೆ ಏನಾದರೂ ಜೋರಾಗಿ ಮಾತಾಡ್ದಾಗಲೆಲ್ಲ ನಾನು ಅದನ್ನೇ ಹೇಳ್ತೀನಿ. ಆಚೆಗೆ ಹೋಗ್ಬೇಕಾದ್ರೆ ಗಲಾಟೆ ಮಾಡ್ಕೊಂಡು ಯಾವತ್ತೂ ಅಷ್ಟೇ ಆಚೆಗೆ ಹೋಗ್ಬಾರ್ದು. ಅಂದರೆ ಆಶೀರ್ವಾದ ತಗೊಂಡು ಆಚೆಗೆ ಹೋಗಿ, ಆಮೇಲೆ ದೇವ್ರನ್ನ ನೆನೆಸ್ಕೊಂಡು ಹೋಗಿ, ಆಮೇಲೆ ಆಡೋ ರೀತಿ, ಮಾತಾಡೋ ರೀತಿ ನೀತಿ, ನಡವಳಿಕೆ ಎಲ್ಲಾನು ಚೇಂಜ್ ಮಾಡ್ಕೊಳ್ಳಿ. ಇಂಥದ್ರದ್ದೆಲ್ಲ ಬುದ್ಧಿ ಹೇಳ್ತಾ ಇರ್ತೀನಿ ಅವ್ರಿಗೆ. ಒಂದೊಂದ್ಸಲ ನನಗೆ ಭಯ ಆಗುತ್ತೆ, ಈ ಪ್ರಪಂಚ ನೋಡ್ತಾ ಇದ್ರೆ ಅಲ್ಲಿ ಸತ್ರು ಇಲ್ಲಿ ಸತ್ರು ಅನ್ನೋದು ಕೇಳ್ತಾ ಇದ್ರೇನೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ನಿಜವಾಗ್ಲೂ ಯಾವ ತಂದೆ ತಾಯಿ ಮುಂದೆ ಮಕ್ಕಳು ಸಾಯೋದೈತಲ್ಲ, ಅದು ನಿಜವಾಗ್ಲೂ ನೋಡೋಕ್ಕಾಗಲ್ಲ. ಸಾವಿಗೆ ಎದ್ರುಕೊಂಡು ಕೂರಕ್ಕಾಗಲ್ಲ. ಸಾವು ಬರಲಿ ಅಂದರೆ ಒಳ್ಳೆ ರೀತಿಯಲ್ಲಿ ಬರಲಿ, ಈ ಥರ ಸಾವು ಯಾರಿಗೂ ಬರೋದು ಬೇಡ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಬೈ, ಟೇಕ್ ಕೇರ್.